ಆನೇಕಲ್ ತಾಲೂಕಿಗೆ ದೇವರ ಮೂಲೆ ಎಂದೇ ಪ್ರಸಿದ್ಧಿಯಾಗಿರುವ ಜೊತೆಗೆ ಎರಡನೇ ತಿರುಪತಿ ಎಂದೇ ಹೆಸರುವಾಸಿಯಾಗಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಮಗಳೂರು ಶ್ರೀ ಬೇಟೆ ವೆಂಕಟೇಶ್ವರ ಸ್ವಾಮಿಯ 69ನೇ ವರ್ಷದ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಇನ್ನು ಬೇಟೆ ವೆಂಕಟೇಶ್ವರ ಸ್ವಾಮಿಯ 69ನೇ ವರ್ಷದ ಬ್ರಹ್ಮರಥೋತ್ಸವ ಅಂಗವಾಗಿ ದೇವಾಲಯಕ್ಕೆ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಹಾಗೆಯೇ ವಿವಿಧ ಹೋಮ, ಅಭಿಷೇಕ, ಅನ್ನದಾಸೋಹ, ಅರವಂಟಿಕೆ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು. ಇನ್ನು ರಥವು ಮುಗಳೂರು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹೋಗುತ್ತಿದ್ದಂತೆ ಭಕ್ತರು ಗೋವಿಂದ ಗೋವಿಂದ ಎಂದು ಘೋಷಣೆ ಕೂಗಿದ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಬಿ ಶಿವಣ್ಣರವರು ಹಾಗೂ ಕೇಂದ್ರ ಮಾಜಿ ಸಚಿವ ಎನ್ ನಾರಾಯಣಸ್ವಾಮಿರವರು ಸೇರಿದಂತೆ ಗಣ್ಯರು ಹಾಗೂ ಜನಪ್ರತಿನಿಧಿಗಳು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ PLD ಆಂಜಿನಪ್ಪ, ತಿಂಡ್ಲು ಸ್ವತ್ತೇಗೌಡರು, ಶ್ರೀರಾಮು, ಪಂಡಿತನ ಅಗ್ರಹಾರ ಅಶೋಕ್, ಶ್ರೀ ಬೇಟೆ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಚಾರಿಟಬಲ್ ಟ್ರಸ್ಟ್ನ ಗೌರವಾಧ್ಯಕ್ಷ ಸಿ ಮುನಿಯಪ್ಪ, ಅಧ್ಯಕ್ಷರಾದ ಎಸ್ ಚಂದ್ರಯ್ಯ, ಉಪಾಧ್ಯಕ್ಷ ವೆಂಕಟೇಶ್, ಎನ್ ಶಿವಣ್ಣ, ಸುರೇಶ್ ಗೌಡ, ಕಜಂಜಿ, MR ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಕಾರ್ಯದರ್ಶಿ ಪಾಪಯ್ಯ, ಗೋಪಾಲಕೃಷ್ಣ, ಎಸ್ ರಮೇಶ್, ಕೃಷ್ಣಪ್ಪ, MJ ರಮೇಶ್, ಅಮರೇಶ್, ಎಸ್ ಮಂಜುನಾಥ್, ಶ್ರೀರಾಮಾಂಜಿನಿ, ಕೆ ರಮೇಶ್, ಆರ್ ನಾಗರಾಜ್, ವೆಂಕಟೇಶ್, ಎಂ ರಮೇಶ್, ವೀರಭದ್ರಯ್ಯ ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು.
ಮಾಡೋದು ಹಾಕ್ತಿದ್ದೇನೆ. ಜಾತ್ರೆ ಕಾಲದಲ್ಲಿ ಸುಂದರಗೆ ಧನ್ಯವಾದ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಕೇಸಿ ಅದೇ ರೀತಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಸುಂದರದೇವಿ ಧನ್ಯವಾದ ಸಾಧಾರಣ ಮುಂದೆ
ಚಂದ್ರ ಎಲ್ಲವನೇ ಎಲ್ಲವನೇ ಕ್ಯಾಮ್ರಾ ಎತ್ತು ಇಲ್ಲೇ ಅವನೇ ವರ್ಷವೂ ಕೂಡ ನಮ್ಮ ಬೇಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ವರ್ಷದ ಮೊದಲನೇ ಜಾತ್ರೆ ತುಂಬ ಅದ್ಧೂರಿಯಾಗಿ ನಡ್ಕೊಂಡು ಅನಾದಿ ಕಾಲದಿಂದ ಕೂಡ ನಡ್ಕೊಂಡು ಬರ್ತಾ ಇದೆ. ಸುತ್ತಮುತ್ತಲಿನ ಅನೇಕ ಗ್ರಾಮಸ್ಥರುಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇದು 3 ದಿನಗಳ ಜಾತ್ರೆ. ಇವತ್ತು ರಥೋತ್ಸವ ಇದೆ ಮತ್ತು ನಾಳೆ ಪಲ್ಲಕ್ಕಿ ಉತ್ಸವ ಇದೆ. ಈ ರೀತಿಯಾಗಿ ಕಾರ್ಯಕ್ರಮಗಳು ಎಲ್ಲ ಕೂಡ ನಡ್ಕೊಂಡು ಬರ್ತಾ ಇದ್ದಾವೆ. ಆ ದೇವರು ಇವತ್ತು ಈ ವರ್ಷವೂ ಕೂಡ ಉತ್ತಮವಾದಂಥ ಒಂದು ಮಳೆ ಬೆಳೆ ಆಗಿ ಸರ್ವ ಜನರು ಕೂಡ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸುವಂಥ ಶಕ್ತಿ ಆ ದೇವರು ಕೊಡಲಿ ಅಂತೇಳಿ ಆ ಬೇಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ. 29ನೇ ಬ್ರಹ್ಮರಥೋತ್ಸವಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರು ಆಗಮಿಸಿದ್ದಾರೆ. ಅವರಿಗೆ ಈ ಜಾತ್ರೆ ಪ್ರಯುಕ್ತ ಶುಭಾಶಯಗಳನ್ನು ಕೋರೋದ್ರ ಮೂಲಕ ಮತ್ತು ಈ ಭಾಗದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಶ್ರೀರಾಮಣ್ಣವರು ಬಂದಿದ್ದಾರೆ. ಈ ಭಾಗದ ಎಲ್ಲ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ತಾರೆ. ಹಾಗೆಯೇ ನಾನು ಕೂಡ ಇವತ್ತು ಈ ಜಾತ್ರಾ ಮಹೋತ್ಸವಗಳು ನಡೀತಾ ಇರೋ ಉದ್ದೇಶ ಆರೋಗ್ಯ ಕೊಟ್ಟು ಭಗವಂತ ಎಲ್ರಿಗೂ ಕೂಡ ಒಳ್ಳೆ ಬೆಳೆ ಬಿತ್ತು ಆಗಿ ಎಲ್ಲರನ್ನೂ ಕೂಡ ಸುಭಿಕ್ಷವಾಗಿ ಕಾಪಾಡಿಕೊಂಡು ಹೋಗುವಂಥ ಶಕ್ತಿ ಆ ಭಗವಂತ ದೇವರು ಕೊಡಲಿ ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಬೇಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ವಿಶೇಷವಾದಂಥ 69ನೇ ಬ್ರಹ್ಮರಥೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ಗ್ರಾಮದ ಹಿರಿಯರು ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ನಮ್ಮ PLD ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ನಮ್ಮ ಈ ಗ್ರಾಮದ ಎಲ್ಲ ಹಿರಿಯರನ್ನು ಒಳಗೊಂಡಂತೆ ಪಕ್ಷಾತೀತವಾಗಿ ಈ ಒಂದು ಜಾತ್ರೆಯನ್ನು ಪಲ್ಲಕ್ಕಿ ಉತ್ಸವಗಳೊಂದಿಗೆ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಈ ಭಾಗದ ಜನತೆಗೆ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಚುನಾಯಿತ ಸದಸ್ಯರು, ನಮ್ಮ ಸ್ನೇಹಿತರು, ಆತ್ಮೀಯರು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ. ಈ 69ನೇ ಬ್ರಹ್ಮರಥೋತ್ಸವದ ಅಂಗವಾಗಿ ಬೇಟೆ ವೆಂಕಟರಮಣ ಸ್ವಾಮಿಯ ಇವತ್ತಿನ ಆರಾಧನೆ ಈ ಭಾಗದ ಎಲ್ಲ ಜನತೆಗೆ ವಿಶೇಷವಾಗಿ ಆ ದೇವರ ಆಶೀರ್ವಾದ ಲಭ್ಯ ಆಗಲಿ. ಈ ಭಾಗದಲ್ಲಿ ಎಲ್ಲ ಕುಟುಂಬಗಳ ಅಷ್ಟೈಶ್ವರ್ಯದ ಆರೋಗ್ಯ ದಯಪಾಲಿಸಂತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಆನೇಕಲ್ ತಾಲೂಕಿಗೆ ಒಂದು ದಕ್ಷಿಣ ಪಿನಾಕಿನಿ ನದಿ ತೀರದಲ್ಲಿ ಈ ಒಂದು ನಮ್ಮ ಬೇಟೆ ವೆಂಕಟೇಶ್ವರ ಸ್ವಾಮಿ ನೆಲೆಸಿದ್ದು ಸುಮಾರು ಈ ಒಂದು 600 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಚೋಳರ ಕಾಲದ ಒಂದು ದೇವಸ್ಥಾನ ಇದು. ಈ ಒಂದು ರಥೋತ್ಸವವನ್ನು ಅನಾದಿ ಕಾಲದಿಂದಲೂ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ನಮ್ಮ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ. ಈ ನಮ್ಮ ಆನೇಕಲ್ ತಾಲೂಕಲ್ಲ ಬೆಂಗಳೂರು ನಗರ ಜಿಲ್ಲೆಗೇನೆ ಮೊದಲನೇ ಜಾತ್ರೆ ಇದು, ರಥೋತ್ಸವ ಇದು. ಈ ಒಂದು ರಥೋತ್ಸವ ಒಂದು ವಾರಗಳ ಕಾಲ ಇಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಿ ಶ್ರದ್ಧೆಯಿಂದ ನೆಲೆಸಿ ಪಾಲ್ಗೊಂಡು ಈ ಒಂದು ರಥೋತ್ಸವವನ್ನು ಈ ಗ್ರಾಮದ ಒಂದು ಯುವಕರು ಎಲ್ಲ ಸೇರಿ ವಿಜೃಂಭಣೆಯಿಂದ ಒಂದು ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆ ಬೇಟೆ ವೆಂಕಟೇಶ್ವರ ಅವ್ರಿಗೆಲ್ರಿಗೂ ನಮ್ಮ ಎಲ್ಲ ಎಲ್ರಿಗೂ ಎಲ್ಲ ಸಕಲ ಜನಕ್ಕೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಾನು ಸುಗ್ಗಿ ಕಾಲದ
ಮೊದಲನೇ ಜಾತ್ರೆಯಾದ ಮುಗಳೂರು ಬೇಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೂ ಈ ಮುಗಳೂರು ಬೇಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಈ ಜಾತ್ರೆ ಈ ಸುತ್ತಮುತ್ತಿನ ಒಂದು 20 ಹಳ್ಳಿ ಸುತ್ತ ಈ ಹತ್ತಿರ ಇರ್ತಕ್ಕಂಥ ಒಂದು 20 ಹಳ್ಳಿಗಳಿಗೆ ತುಂಬ ಪ್ರಸಿದ್ಧವಾದ ಜಾತ್ರೆ. ಈ ದೊಡ್ಡ ತಿರುಪತಿಯಲ್ಲಿ ಏನು ದೇವರು ಇದೆ ಅದೇ ಥರ ನಮ್ಮ ಈ ಬೇಟೆ ವೆಂಕಟರಮಣ ದೇವಸ್ಥಾನವೂ ಸಹ ಅದೇ ಥರ ಇದೆ. ಮುಖವಾಡ ಇಲ್ಲಿ ನೋಡಿದ್ರೆ ಅಲ್ಲಿ ನೋಡೋಂಗಿಲ್ಲ, ಆ ಥರ ಇದೆ ಜನಗಳಲ್ಲಿ. ಆ ಥರ ಒಂದು ಈ ದೇವಸ್ಥಾನ ಈ ಸುತ್ತಮುತ್ತಿನ ಹಳ್ಳಿಗಳಿಂದ ಬಂದಿರತಕ್ಕಂಥ ಎಲ್ಲರಿಗೂ ಭಕ್ತಾದಿಗಳಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಈ ಮಾತು. ಮಂಗಳೂರು ಶ್ರೀ ಬೇಟೆ ವೆಂಕಟೇಶ್ವರ ಬ್ರಹ್ಮರಥೋತ್ಸವ ಇವತ್ತು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದು 69ನೇ ರಥೋತ್ಸವ ಆಗಿದೆ. ಈ ಒಂದು ರಥೋತ್ಸವಕ್ಕೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಎಲ್ಲರೂ ಒಂದು ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿಯ ಪರವಾಗಿ ಮತ್ತು ಮುಗಳೂರು ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿವಸ ರಥೋತ್ಸವ ಆಗಿರೋದ್ರಿಂದ ನಾಳೆ ಅಗ್ನಿಕೊಂಡ ಇದೆ, ಶ್ರೀ ವೀರಭದ್ರ ಸ್ವಾಮಿ ಅಗ್ನಿಕೊಂಡ ಇದೆ. ಅದೇ ರೀತಿ ಎಲ್ಲ ಸಾರ್ವಜನಿಕರು ಆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲರೂ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು, ದೇವರ ಕೃಪೆಗೆ ಪಾತ್ರ ಆಗಬೇಕು. ಮತ್ತು ಮಂಗಳವಾರ 21ನೇ ತಾರೀಕು ರಾತ್ರಿ 8 ಗಂಟೆಗೆ ಒಂದು 40 ಪಲ್ಲಕ್ಕಿ ಉತ್ಸವಗಳು ನಡೀತಾ ಇದ್ದಾವೆ ಮತ್ತು ಆವತ್ತಿನ ದಿವಸ ವಾದ್ಯಗೋಷ್ಠಿ ಸಹ ಇರುತ್ತೆ. ಬಹಳ ವಿಜೃಂಭಣೆಯಿಂದ ಈ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಕೊನೆ ದಿವಸ ಆಗಿರೋದ್ರಿಂದ ಆವತ್ತು ಸಹ ಸಾರ್ವಜನಿಕರು ಎಲ್ಲ ಭಾಗವಹಿಸಿ ಒಂದು ಜಾತ್ರೆಯನ್ನು ನೆರವೇರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಮುಖ ಕೋರ್ಕೊಳ್ತೇನೆ. ಬ್ರಹ್ಮರಥೋತ್ಸವ ಈ ದಿನ ಸಂಭ್ರಮದಿಂದ ನಡೀತಿದೆ. ವಿಪರೀತ ಜನ ಬಂದಿದ್ದಾರೆ. ಊರಿನ ಸುತ್ತಮುತ್ತಲ ಗ್ರಾಮದ ಎಲ್ಲ ಜನಗಳು ಬಂದಿದ್ದಾರೆ. ಈ ಜನಪ್ರಸಿದ್ಧ ಬೇಟವಾಯ ಸ್ವಾಮಿ ಮತ್ತು ನಾಳೆ ನಡೆಯತಕ್ಕಂಥ ವೀರಭದ್ರ ಸ್ವಾಮಿ ಅಗ್ನಿಗುಂಡದ ಕಾರ್ಯಕ್ರಮಕ್ಕೆ ಎಲ್ಲ ನಾಗರಿಕರು ಸಹಕರಿಸುವುದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಭಾರಿ ವಿಜೃಂಭಣೆ ನಡೀತಾ ಇದೆ. ಯಾವ ವಾತಾವರಣ 3 ದಿನ ಹಬ್ಬದ ವಾತಾವರಣ ತುಂಬಾ ಚೆನ್ನಾಗಿ ಎಲ್ಲರೂ ಸಹಕಾರದಿಂದ ಜನಗಳ ಪ್ರತಿನಿಧಿ ಪಕ್ಕದೂರುಗಳು ದೂರದಿಂದ ಬಂದವರು ಎಲ್ಲ ದೂರದಿಂದ ಬಂದಿದ್ದ ಎಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. 39ನೇ ರಥೋತ್ಸವ ಮುಗಳೂರಲ್ಲಿ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ತುಂಬಾ ಜನಸಾಗರನೇ ಸೇರಿದೆ. ವೀರಭದ್ರ ಸ್ವಾಮಿದು ನಾಳೆ ಅಗ್ನಿಗುಂಡ ಇದೆ. 21ನೇ ತಾರೀಕು ಪಲ್ಲಕ್ಕಿಗಳು, ಆರ್ಕೆಸ್ಟ್ರು ತುಂಬಾ ಚೆನ್ನಾಗಿ ನಡೆಯುತ್ತೆ. ಜನಗಳು ತುಂಬಾ ಜನ ಸೇರಿ ಜಾತ್ರೆ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಬೇಟೆ ವೆಂಕಟೇಶ್ವರ ಸ್ವಾಮಿ ಅವರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಮೊದಲನೇ ಸಲ. ಯಾಕೆಂದರೆ ಈ ಬೇಟೆ ವೆಂಕಟೇಶ್ವರ ಸ್ವಾಮಿ ಅವರ 69ನೇ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ಈ ಸಲನೂ ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಗ್ರಾಮಸ್ಥರು, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳು. ಹಾಗೆ ನಮ್ಮ ಮಾಧ್ಯಮ ಮಿತ್ರರು, ಪೊಲೀಸ್ ವರ್ಗದವರು ಮತ್ತು ಎಲ್ಲ ಇಲಾಖಾ ವರ್ಗದವರಿಗೆ ನಮ್ಮ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನೂ 3 ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ. ಅದಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರುಗಳು ಬಂದು ಕಾರ್ಯಕ್ರಮಗಳನ್ನು ತುಂಬ ಯಶಸ್ವಿಗೊಳಿಸಬೇಕಂತ ಈ ಮಾಧ್ಯಮದ ಮುಖಾಂತರ ಕೇಳಿಕೊಳ್ತೀನಿ. ಆನೇಕಲ್ ತಾಲೂಕಿಗೆ ದೇವಮೂಲೆ ಇರ್ತಕ್ಕಂಥ ಈ ದಕ್ಷಿಣ ಪಿನಾಕಿನ ಬುನಾದಿಯಲ್ಲಿರ್ತಕ್ಕಂಥ ಈ ಬೇಟೆ ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಒಂದು ಐತಿಹಾಸಿಕ ಒಂದು ಜಾತ್ರೆ ಆಗಿದೆ. ಈ ದೇವಸ್ಥಾನ ಕೇವಲ ಬರೀ ಜಾತ್ರೆ ಉತ್ಸವ ಮಾತ್ರ ಅಲ್ಲ, ಶ್ರಾವಣ ಮಾಸಗಳಾಗ್ಬೋದು, ವೈಕುಂಠ ಏಕಾದಶಿ ಆಗ್ಬೋದು, ಅನೇಕ ಕಾರ್ಯಕ್ರಮಗಳು ನಡೀತದೆ. ಸಣ್ಣ ಹಳ್ಳಿ ಆದರೂ ಈ ಹೋಬಳಿಯಿಂದ ಎಲ್ಲ ಜನನೂ ಇದಕ್ಕೆ ಸಹಕಾರನ ಕೊಟ್ಟು ಭಾಳ ವಿಜೃಂಭಣೆಯಿಂದ ಈ ಜಾತ್ರೆನ ಮಾಡ್ತಾರೆ. ಭಾಳ ಸತ್ಯನೂ ಇದೆ. ಬೇಟೆ ಸ್ವಾಮಿ ಲೈಟೇ ಹಾಕಲ್ಲ ಒಳಗಡೆ, ಅಷ್ಟು ಚೆನ್ನಾಗಿ ಆರಾಧಿಸ್ತಾರೆ ಆ ಸ್ವಾಮಿ ಇಲ್ಲಿ ಪೂಜೆ ಮಾಡಿದ್ರೆ ಎಲ್ಲ ಕೆಲಸಗಳು ಪ್ರಾಪ್ತಿ ಮಸ್ತು ಸಿದ್ಧಿ ಮಸ್ತು ಅಂತ ಹೇಳಿ ಕಾರ್ಯಸಿದ್ಧಿ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಬಲವಾಗಿ. ಅದಕ್ಕೆ ಆ ಬೇಟೆ ಸ್ವಾಮಿ ಸರ್ವೇ ಜನ ಸುಖೀನೋ ಭವಂತು, ಎಲ್ರಿಗೂ ಕೂಡ ಶಕ್ತಿ ಕೊಡಲಿ, ಜೋಬ ಅಗಲ ಆಗಲಿ, ಮಳೆ ಬೆಳೆ ಸುಸೂತ್ರವಾಗಿ ಆಗಲಿ, ಜನಗಳಿಗೆ ಶಾಂತಿ ನೆಮ್ಮದಿ ಸಿಕ್ಕಲಿ, ಅದು ಸಮಾಜಮುಖಿ ಆಗಲಿ ಅಂತ ನಾನು ಆಸೆ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಬೇಟೆ ಸ್ವಾಮಿ. 2025ನೇ ವರ್ಷದ ಮೊದಲನೇ ಜಾತ್ರೆ ಜನವರಿಯಲ್ಲಿ 69 ವರ್ಷದ ವಾರ್ಷಿಕೋತ್ಸವ ಏನಿವತ್ತು ಮುಗಳೂರು ಬೇಟೆ ಸ್ವಾಮಿ ಜಾತ್ರೆಯನ್ನು ನಂಬಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ, ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸಹ ಯಾವಾಗಲೂ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಇವತ್ತು 69 ವರ್ಷದ ಸಹ ತುಂಬ ಚೆನ್ನಾಗಿ ನಡೆದಿದೆ. ಈ ಸಾರಿ ವಿಶೇಷವಾಗಿದೆ. ಸ್ವಲ್ಪ ಕಾರ್ಯಕ್ರಮಗಳಿಟ್ಕೊಂಡು ಮತ್ತು ದೇವಸ್ಥಾನ
ಅದೆಲ್ಲ ಸ್ವಲ್ಪ ಪೇಂಟಿಂಗ್ ಮಾಡಿ ತುಂಬ ಚೆನ್ನಾಗಿ ಇಲ್ಲಿರೋಂಥ ಯುವಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವರ್ಷ ಎಲ್ಲ ಇದೇ ರೀತಿ ಮಾಡ್ಕೊಂಡು ಹೋಗಲಿ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಭಗವಂತ ಕೇಳ್ಕೊಂಡು. ಬೇಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂದರೆ ಪುರಾತನ ಕಾಲದಿಂದ ಇರೋದಿದು. ಪ್ರತಿಯೊಬ್ಬರೂ ಯಾವ ಎಲೆಕ್ಷನ್ ಆಗಲಿ ಏನಾಗಲಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಫಸ್ಟು ಇಲ್ಲೇ ದೇವ್ರ ತಗೊಂಡು ದೇವ್ರ ಆಶೀರ್ವಾದ ತಗೊಂಡು ಹೋದರೆ ಜಯಶ್ರೀರಾಮ್ ಆದ್ದರಿಂದ ಬೇಟೆ ವೆಂಕಟರಮಣ ಸ್ವಾಮಿ ಅಷ್ಟು ಪವರ್ ಐತೆ ಅಂತಬಿಟ್ಟು ಪ್ರಜೆಗಳೆಲ್ಲರಿಗೂ ಗೊತ್ತು. ಆನೇಕಲ್ ತಾಲೂಕಿನ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ರಥೋತ್ಸವ ಮುಗಿಸ್ಕೊಂಡು ಹೋಗ್ತಾರೆ. ಅಂದರೆ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ.